Hello guys, welcome back to my channel. ನಾನಿವತ್ತು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಕಾರ್ಪೊರೇಟ್ ಟ್ಯಾಕ್ಸೇಷನ್ ಫಾರ್ ಮ್ಯಾನೇಜರ್ಸ್ 2023 10 ಮಾರ್ಕ್ಸ್ ಕಸ್ಟಮ್ ಡ್ಯೂಟಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ ನೋಡ್ರಿ ಇಲ್ಲಿ ಕಸ್ಟಮ್ ಡ್ಯೂಟಿದು 10 ಮಾರ್ಕ್ಸ್ಗೆ 9th ಒಂದು ಕ್ವಶನ್. ಸನ್ ಲಿಮಿಟೆಡ್ ಆಫ್ ಸೂರತ್ ಇಂಪೋರ್ಟೆಡ್ ಈ ಮಿಷಿನ್ ಥ್ರೂ vessel from Japan in the month of September as furnished the following details. Okay, first one ಕೊಟ್ಟಿದ್ದಾನೆ cost up to port of exportation incurred by exporter, loading charges at the port of exportation and freight charges from the port export to port to import in India 50,000. Following additional information ಕೊಟ್ಟಿದ್ದಾನೆ design charges, commission paid and actual landing charges, actual insurance charges, lighting charges and BCD basic custom duty. They are given social welfare charges and IGST ಕೊಟ್ಟಿದ್ದಾನೆ 12% and the rate of taken Japan is 0.70 ಕೊಟ್ಟಿದ್ದಾನೆ. Ignore GST compensation cess ಅಂತ ಹೇಳಿದ್ದಾನೆ. To require the compute total custom duty including the integrated tax payable under 3 subsection 7 of custom duty tariff act 1975 with the approximate working notes ಅಂತ ಹೇಳಿದ್ದಾನೆ. ಇದಕ್ಕಿಂತ ಮುಂಚೆ ನಾವೇನಂದ್ರೆ ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಫಾರ್ಮೆಟ್ ನ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಫಸ್ಟ್ ಒನ್ ನಾವು ತಗೊಳ್ಬೇಕಾದ್ರೆ FOB ಫ್ರೀ ಆನ್ ಬೋರ್ಡ್ FOB ತಗೊಳ್ಬೇಕಾಗತ್ತೆ. ಬಟ್ ಇನ್ ದಿಸ್ ಪ್ರಾಬ್ಲಮ್ ನಿಮ್ಗೆ ಏನಂದ್ರೆ ಫ್ರೀ ಆನ್ ಬೋರ್ಡ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ, ಟು ಫೈಂಡ್ ಔಟ್. ಅದಾದ್ಮೇಲೆ ಎಕ್ಸ್ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್, ಎಕ್ಸ್ಪೆನ್ಸಸ್ ಯಾವ್ದಾದ್ರು ಇನ್ಕರ್ಡ್ ಆಗಿರೋದಕ್ಕೆ ಆಡ್ ಮಾಡ್ತಾ ಹೋಗ್ತೀವಿ. ಫ್ರೈಟ್ ಚಾರ್ಜಸ್, ಡಿಸೈನ್ ಅಂಡ್ ಇಂಜಿನಿಯರಿಂಗ್ ವರ್ಕ್ಸ್, ಕಮಿಷನ್ ಪೇಡ್ ಟು ಲೋಕಲ್ ಏಜೆಂಟ್, ಆರ್ ಲೋಡಿಂಗ್ ಚಾರ್ಜಸ್, ಇನ್ಶೂರೆನ್ಸ್, ಆರ್ ಎನಿ ಡಿಸೈನಿಂಗ್, ಪ್ಯಾಕಿಂಗ್ ಚಾರ್ಜಸ್, ಯಾವುದೇ ಇದ್ರು ಲೈಟಿಂಗ್ ಚಾರ್ಜಸ್ ಏನಿದ್ರು ಆಡ್ ಮಾಡ್ತಾ ಹೋಗ್ತೀವಿ. ಬಟ್ ನಾನು ಈ ಪ್ರಾಬ್ಲಮ್ಸ್ಗೆ ಫಾರ್ಮೆಟ್ ತಗೊಂಡ್ಬಿಟ್ಟಿದ್ದೀನಿ. ಅಂಡ್ ನೆಕ್ಸ್ಟ್ ಒನ್ ಕಸ್ಟಮ್ ಡ್ಯೂಟಿ ಪೇಬಲ್ ಇಟ್ ಇಸ್ ಕಾಮನ್ ಫಾರ್ಮೆಟ್ AV BCD at 10% ಆನ್ ಅಸೆಸಬಲ್ ವ್ಯಾಲ್ಯೂ. ಏನಕ್ಕೆ ಕೊಟ್ಟಿಲ್ಲ ಅಂದ್ರೆ 10% ಕೊಡ್ತೀವಿ. ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ 10% ಆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆ ಕೊಡ್ತೀವಿ. ಸಬ್ ಟೋಟಲ್ ಬರುತ್ತೆ. ಆ ಸಬ್ ಟೋಟಲ್ ಮೇಲೆ GST ಏನ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಅಷ್ಟು ಕೊಡ್ತೀವಿ. ಈ ಪ್ರಾಬ್ಲಮ್ 12% ಕೊಟ್ಟಿದ್ದಾನೆ, ಅದಕ್ಕೆ 12% ತಗೊಂಡಿದ್ದೀನಿ. ಇಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಇಸ್ 18%, ಏನು ಕೊಟ್ಟಿಲ್ಲ ಅಂದ್ರೆ. ಓಕೆ, ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಬಟ್ ನಿಮ್ಗೆ ಎಲ್ಲೂ ನೋಡಿ ಇಲ್ಲಿ ಈ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲೂ FOB ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಹ್ಯಾವ್ ಟು ಫೈಂಡ್ ಔಟ್ ದ FOB ವ್ಯಾಲ್ಯೂ. ಫಸ್ಟ್ ಒನ್ FOB ವ್ಯಾಲ್ಯೂ ಬೇಕಂದ್ರೆ ನಿಮ್ಗೆ ಕಾಸ್ಟ್ ತಗೋಬೇಕಾಗತ್ತೆ. ಕಾಸ್ಟ್ ಆಫ್ ದ ಎಕ್ಸ್ಪೋರ್ಟರ್ ಆಫ್ ಇಲ್ಲಿ ಕೊಟ್ಟಿದ್ದಾನೆ 5 lakh rupees ತಗೊಳ್ತೀರಾ. ಅಂಡ್ ಲೋಡಿಂಗ್ ಚಾರ್ಜಸ್ ಆಫ್ ದ ಪೋರ್ಟ್ ಎಕ್ಸ್ಪೋರ್ಟೇಷನ್ ಬರುತ್ತೆ. ಅಂಡ್ ಫ್ರೈಟ್ ಚಾರ್ಜಸ್ ಇಟ್ಸ್ ಕಮ್ಸ್ ಅಂಡರ್ ಎಕ್ಸ್ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್ ಬರುತ್ತೆ. ಇವೆರಡು ಆಡ್ ಮಾಡಿದ್ರೆ ನಿಮಗೆ 5 lakh plus 1,25,000 6,25,000 ಇಸ್ ದ ನಿಮ್ಗೆ FOB ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಸಿಗುತ್ತೆ. ನಾನು ಇಲ್ಲಿ ತಗೊಂಡಿದ್ದೀನಿ. ಕಾಸ್ಟ್ ಆಫ್ ದ ಪೋರ್ಟ್ ಎಕ್ಸ್ಪೋರ್ಟೇಷನ್ ಐ ಥಿಂಕ್ ಇಟ್ಸ್ 5 lakh rupees. 5 lakh. ನೆಕ್ಸ್ಟ್ ಒನ್ ಬಂದು ಆಡ್ ಲೋಡಿಂಗ್ ಅಂಡ್ ಲೋಡಿಂಗ್ ಚಾರ್ಜಸ್ ಐ ಥಿಂಕ್ 1,25,000 1,25,000 rupees. Total is 6,25,000 is the FOB value. 6,25,000 ಸಿಗುತ್ತೆ ನಮಗೆ. Now we can directly write 6,25,000 and you can convert into Indian rupees. There are given the exchange rate 0.70. See here, 1 Japanese yen rupees 0.70 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಎಕ್ಸ್ಚೇಂಜ್ ರೇಟ್ ಬಂದು ಎಷ್ಟು 0.70 ಅಂತ. 6,25,000 into 0.70 ಮಾಡಿದ್ರೆ ನಿಮ್ಗೆ 4,37,500 rupees ಸಿಗುತ್ತೆ. ಅಂಡ್ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್. ಯಾವ್ದಾದ್ರು ಎಕ್ಸ್ಪೆನ್ಸಸ್ ಆಗಿದೆ ನೋಡ್ತಾ ಹೋಗಿ. ಫಸ್ಟ್ ಒನ್ ಫ್ರೈಟ್ ಚಾರ್ಜಸ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ನೋಡ್ರಿ. ಫಸ್ಟ್ ಒನ್ ಫ್ರೈಟ್ ಚಾರ್ಜಸ್ ಫ್ರಮ್ ದ ಪೋರ್ಟ್ ಎಕ್ಸ್ಪೋರ್ಟರ್ ಆಫ್ ದ ಪೋರ್ಟ್ ಇಂಪೋರ್ಟ್ ಇನ್ ಇಂಡಿಯಾ. ಫ್ರೈಟ್ ಚಾರ್ಜಸ್ ಕೊಟ್ಟಿದ್ದಾನೆ ಇಂಪೋರ್ಟ್ ಮಾಡಕಂತೆ rupees 50,000. ನಾನು ಇದಕ್ಕೆ ಕಂಡೀಷನ್ ಹೇಳಿದ್ದೆ ನಿಮ್ಗೆ, ಏರ್ ಅಲ್ಲಾದ್ರೆ ಫ್ರೈಟ್ ಚಾರ್ಜಸ್ ಅಂಡ್ 20% ಆನ್ FOB ವಿಚ್ ಎವರ್ ಇಟ್ಸ್ ಲೆಸ್ ಅಲ್ಲಿ ತಗೊಳ್ತೀವಿ ನಾವು. ಏನೈತೆ ಇನ್ನೊಂದು 2022 ಕ್ವಶನ್ ಪ್ರಾಬ್ಲಮ್ ಇದೆ, ಇಲ್ಲಿ ತಗೊಂಡಿದ್ದೀವಿ ನೋಡಿ. ಫ್ರೈಟ್ ಪೇಯ್ಡ್ ಅಂಡ್ 20% ಆನ್ FOB. ಇದರಲ್ಲಿ ಯಾವ್ದು ವಿಚ್ ಎವರ್ ಇಸ್ ದ ಲೋಯರ್, ಯಾವ್ದು ಕಡಿಮೆ ಇರುತ್ತೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ಇನ್ ದಿಸ್ ಪ್ರಾಬ್ಲಮ್ ಅದು ಏರ್ ಅಲ್ಲಿ ಬರ್ತಾ ಇಲ್ಲ, ಫ್ಲೈಟ್ ಅವ್ನು ಏರ್ ಅಲ್ಲಿ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಏನೋ ನಿಮ್ಗೆ ಮೆನ್ಷನ್ ಮಾಡಿಲ್ಲ, ಇದು ಪೋರ್ಟ್ ಇಂದ ಬರ್ತಿದೆ. ಅವಾಗ ಏನಾಗುತ್ತೆ, ನಾವು ಡೈರೆಕ್ಟ್ ಆಗಿ ತಗೊಳ್ತೀವಿ. 50,000 into 0.70 ಅಂದ್ರೆ ನಿಮ್ಗೆ 35,000 rupees ಆಗುತ್ತೆ. ನೆಕ್ಸ್ಟ್ ಒನ್ ಸಿ ದ ಪ್ರಾಬ್ಲಮ್. ಇದಾಯ್ತು, ಫ್ರೈಟ್ ಚಾರ್ಜಸ್ ಆಯ್ತು. ನೆಕ್ಸ್ಟ್ ಒನ್ ಡಿಸೈನ್ ಚಾರ್ಜಸ್ ಆಫ್ ನೆಸೆಸರಿ ಸಚ್ ಮಿಷಿನ್ ಪೇಯ್ಡ್ ಟು ದ ಕನ್ಸಲ್ಟೆನ್ಸಿ ಫರ್ಮ್ ಇನ್ ಮುಂಬೈ rupees 9,50,000 rupees ಕೊಟ್ಟಿದ್ದಾನೆ. ಅವ್ನು ಡೈರೆಕ್ಟ್ ಆಗಿ ಇಂಡಿಯನ್ ರುಪೀಸ್ ಕೊಟ್ಟಿದ್ದಾನೆ, ನೀವು ಮತ್ತೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ದೇರ್ ಆರ್ ಗಿವನ್ ಆಲ್ರೆಡಿ ಇಂಡಿಯನ್ ರುಪೀಸ್. ಇದು ಕೇರ್ಫುಲ್ ಆಗಿರಿ. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾನೆ rupees 9,50,000 ಅವ್ನು ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾನೆ. ಅವಾಗ ಏನ್ ಮಾಡ್ತೀರಾ, ಡೈರೆಕ್ಟ್ಲಿ ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್
9,50,000 rupees in Indian rupees ಅಲ್ಲಿ ಮೆನ್ಷನ್ ಮಾಡೋಣ. We can convert into Japanese ಏನು ಕನ್ವರ್ಟ್ ಮಾಡ್ತೀನಿ ಅಂದ್ರೆ 9,50,000 divided by 0.70 ಕನ್ವರ್ಟ್ ಮಾಡಿದ್ರೆ 13,57,143 ಪಾಯಿಂಟ್ ಬರುತ್ತೆ. 142.143 ರೌಂಡ್ ಆಫ್ ಮಾಡೋಣ. This one designing charges is done. Next one, see, designing charges ಆಯ್ತು. Commission paid, not buying commission of the local agent export rupees 20,000. ಸಿ ಇನ್ನೊಂದು ಕಂಡೀಷನ್ ಏನಂದ್ರೆ ಕಸ್ಟಮ್ ಡ್ಯೂಟಿ ನಿಮ್ಗೆ ಯಾವುದೇ ಆಗ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಏನ್ ಚಾರ್ಜಸ್ ಆಗುತ್ತೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ಆಫ್ಟರ್ ದ ಎಕ್ಸ್ಪೋರ್ಟ್ ಯಾವುದೇ ಬಂದ್ರು ತಗೊಳಲ್ಲ. ಅಂಡ್ ಅದರ್ ಥಿಂಗ್ ಕಮಿಷನ್ ಅಲ್ಲಿ ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್ ಅಂತ ನಾವ್ ಹೇಳ್ತೀವಿ. ಬೈಯಿಂಗ್ ಕಮಿಷನ್ ಬಂದ್ರೆ ನಾವೆಲ್ಲೂ ಕೂಡ ಕನ್ಸಿಡರ್ ಮಾಡಲ್ಲ. ಸಿ ನಾನು ಇಲ್ಲಿ ರೆಕಾರ್ಡ್ ಮಾಡಿದೀನಿ ನಿಮ್ಗೆ ಬೇಕಂದ್ರೆ. ಸಿ ಇಯರ್ commission paid to the local agent 20,000 rupees ಕೊಟ್ಟಿದ್ದಾನೆ. See, commission paid to the local agent after import ಅಂದ್ರೆ ಇಂಪೋರ್ಟ್ ಆದ್ಮೇಲೆ ಇಟ್ಸ್ ನಾಟ್ ಇನ್ಕ್ಲೂಡೆಡ್ ಫಾರ್ ದ ಅಸೆಸಬಲ್ ವ್ಯಾಲ್ಯೂ. ಯಾಕೆ ಅಂದ್ರೆ ಅವೇವರ್ ನಾವು ಆಲ್ವೇಸ್ ನಾನು ಹೇಳಿದ್ದೀನಿ ನಿಮಗೆ ಬೈಯಿಂಗ್ ಕಮಿಷನ್ ಕೊಟ್ರೆ ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್ ತಗೊಳಲ್ಲ. ಬಟ್ ಇಲ್ಲಿ ಬೈಯಿಂಗ್ ಕಮಿಷನ್ ಕೊಟ್ಟಿಲ್ಲ ಇನ್ ಕೇಸ್. ಬಟ್ ಅದ್ರ ಏನಾಗುತ್ತೆ ಈ ಪ್ರಾಬ್ಲಮ್ಸ್ ಅಂದ್ರೆ ಸಿನ್ಸ್ ದೇರ್ ಆರ್ ನಾಟ್ ಗಿವನ್ ದ ಬೈಯಿಂಗ್ ಕಮಿಷನ್ ಬಟ್ ಇಟ್ ಸೀನ್ಸ್ ಟು ದ ಲೋಕಲ್ ಏಜೆಂಟ್ ಇನ್ ಇಂಡಿಯಾ ಇಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ದ ಕಸ್ಟಮ್ ಡ್ಯೂಟಿ ಅಸೆಸಬಲ್ ವ್ಯಾಲ್ಯೂ. ಅಂದ್ರೆ ನಿಮ್ಗೆ ಇಂಪೋರ್ಟ್ ಆದ್ಮೇಲೆ ಕೊಡ್ತಾ ಇರ್ತಕ್ಕಂಥ ಕಾಸ್ಟ್ ಅದು. ಓಕೆ, ಕಮಿಷನ್ ಪೇಡ್ ಲೋಕಲ್ ಏಜೆಂಟ್ ಕೊಡ್ತಾ ಇರೋದು ಅಂದ್ರೆ ಆಫ್ಟರ್ ದಿ ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್ ಏನಾಗಿರುತ್ತೆ ಅದಾದ್ಮೇಲೆ ಕೊಡ್ತಿರೋದು ಚಾರ್ಜಸ್. ಇಟ್ ಇಸ್ ನಾಟ್ ಕಮಿಂಗ್, ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್ ನಿಲ್. ನೆಕ್ಸ್ಟ್ ಒನ್ ನೋಡಿ ಅದೇ ತರ ಆಕ್ಚುಯಲ್ ಲ್ಯಾಂಡಿಂಗ್ ಚಾರ್ಜಸ್ ಪೇ ದ ಪ್ಲೇಸ್ ಆಫ್ ಇಂಪೋರ್ಟೇಷನ್. ಲ್ಯಾಂಡಿಂಗ್ ಚಾರ್ಜಸ್ ಕೊಡ್ತಾ ಇದಾರಂತೆ. ಇದು ಲ್ಯಾಂಡಿಂಗ್ ಚಾರ್ಜಸ್ ಅಂದ್ರೆ ಏನು? ಇಟ್ಸ್ ಅದು ಇಂಪೋರ್ಟ್ ಆದ್ಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಿದೆ ಆದ್ಮೇಲೆ ಚಾರ್ಜಸ್ ಬರುತ್ತೆ. ಅದಕ್ಕೆ ಕೂಡ ನಾನು ಕಂಡೀಷನ್ ಹಾಕಿದ್ದೀನಿ. ಲೈಟಿಂಗ್ ಚಾರ್ಜಸ್ ಆರ್ ಪೇಡ್ ಪೋರ್ಟ್ ಇಂಪೋರ್ಟೇಷನ್ in like in India. Rule, as per the custom valuation rule, expenses incurred after the goods are arrive in Indian port. ಅಂದ್ರೆ ನೀವು ಒಂದ್ಸರಿ ಬಂದ ಮೇಲೆ such as unloading, handling charges or transportation within India are not included the assessable value. And clear mention, since lightning charges are paid after the goods arrived in India. ಅಂದ್ರೆ ಇಂಡಿಯಾ ಬಂದ ಮೇಲೆ ಪೇಡ್ ಮಾಡ್ತಾ ಇರೋದು. They are not part of the CAF value or assessable value in the custom duty. ನಾವು ಏನಾಗುತ್ತೆ ನಮ್ಗೆ ಆಫ್ಟರ್ ದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆದ್ಮೇಲೆ we are not considering the value, it is nil. Next, light landing ಆಯ್ತು. Actual insurance charges paid to the place of importation are not ascertainable. ನಾನು ಹೇಳಿದೆ ಇನ್ಶೂರೆನ್ಸ್ ಅಂತ ಕೊಟ್ಮೇಲೆ always we are taking, there are not mentioned amount ಅನ್ನು 1.125 on FOB. FOB ಏನಿರುತ್ತೆ ಅದ್ರ ಮೇಲೆ 6,25,000 ಮೇಲೆ ತಗೊಳ್ಳಿ, ರುಪೀಸ್ ಮೇಲೆ ಅದು ತಗೊಳ್ಳಿ, ಎನಿಥಿಂಗ್ ಇಟ್ಸ್ ಫೈನ್. ಇನ್ಶೂರೆನ್ಸ್ 1.125 ಅಂದ್ರೆ ನಿಮಗೆ ಇದು 7,031.25 ಬರುತ್ತೆ. ಐ ಟೇಕ್ ಡೈರೆಕ್ಟ್ಲಿ 31 and converting into Indian rupees ಅಂದ್ರೆ 7,031 into 0.70 ಮಾಡಿದ್ರೆ ನಿಮಗೆ 4,921 point something ಬರುತ್ತೆ. 4,921 directly we can take round off ಮಾಡೋಣ, or 22 you can take round of 8 ಇದೆ. Now next one, see the question. Insurance charges is done. Next, lightering charges paid to the port importation. ಇದು ಅಷ್ಟೇನೆ ನಿಮ್ಗೆ ಆಫ್ಟರ್ ದ ಇಂಪೋರ್ಟ್ ಆದ್ಮೇಲೆ ಬರ್ತಾ ಇರೋದು ಅಂದ್ರೆ ಇಟ್ಸ್ ಅನ್ ಎಕ್ಸಮ್ಟೆಡ್. ಇದನ್ನು ಕೂಡ ನಾವು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಒನ್, ದ ರೇಟ್ ಆಫ್ BCD ಅಷ್ಟೇ ಇದೆ. ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಇದೆಲ್ಲ ಕಸ್ಟಮ್ ಡ್ಯೂಟಿ ಪೇಬಲ್ ಬರುತ್ತೆ. ನಾವು ಯು ಕ್ಯಾನ್ ಫೈಂಡ್ ಔಟ್ ದ ಅಸೆಸಬಲ್ ವ್ಯಾಲ್ಯೂ. ಟೋಟಲ್ ಮಾಡಿದ್ರೆ ನಿಮ್ಗೆ 20,39,174 rupees ಬರುತ್ತೆ. ನಾವು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ 14,27,422 rupees will be the assessable value or CAF value ಅಂತ ಹೇಳ್ತೀವಿ, AV value. Now we can take assessable value here. ನಿಮ್ಗೆ ಎಷ್ಟಂದ್ರೆ ಜಪಾನೀಸ್ ಸರಿ 20,39,174 rupees. ನಾವು ಕಸ್ಟಮ್ ಡ್ಯೂಟಿ ಪೇಬಲ್ ನಾನು ಆಲ್ರೆಡಿ ಹೇಳಿದೆ, ಓನ್ಲಿ BCD, ಬೇಸಿಕ್ ಕಸ್ಟಮ್ ಡ್ಯೂಟಿ, ಸೋಷಿಯಲ್ ವೆಲ್ಫೇರ್ ಚಾರ್ಜಸ್, ಹೈ GST ಇನ್ ಮೂರನ್ನಷ್ಟೇ ಟೋಟಲ್ ಮಾಡಬೇಕು ಟೋಟಲ್ ಡ್ಯೂಟಿ ಪೇಬಲ್. ನಾವು ಕ್ವಶನ್ ಅಲ್ಲಿ ಏನಂತ ಕೊಟ್ಟಿದ್ದಾನೆ ನಿಮ್ಗೆ 10% ಆನ್ ದ ರೇಟ್ ಆಫ್ BCD. 10% ಕೊಟ್ಟಿದ್ದಾನೆ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಇಟ್ಸ್ ಕಾಮನ್, 10% ತಗೊಳ್ತೀವಿ ನಾವು. 10% ಅಂದ್ರೆ ಎಷ್ಟಾಗುತ್ತೆ ನಿಮ್ಗೆ 20 lakh ಆನ್ ಅಸೆಸಬಲ್ ವ್ಯಾಲ್ಯೂ. 20,39,174 ಅಂದ್ರೆ 2,03,917. one last one cancel ಆಗುತ್ತೆ. 917 point something ಬರುತ್ತೆ. You can take in round of direct ತಗೊಳ್ಳೋಣ. and converting into Indian rupees ಅಂದ್ರೆ 0.70 ಅಂದ್ರೆ 2,03,974 ಅಂದ್ರೆ it's 0.70 means 1,42,742 rupees ಬರುತ್ತೆ.
ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಕೊಟ್ಟಿದ್ದಾನೆ ನೋಡಿ, ಕೊಟ್ಟಿಲ್ಲ ಅಂದ್ರೆ 10% ಆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾನೆ ದ ರೇಟ್ ಆಫ್ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಇಸ್ 10% ಅಂತ ಕೊಟ್ಟಿದ್ದಾನೆ. ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಅವ್ನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಇಟ್ಸ್ ಕಾಮನ್ 10% ಯಾವ್ದ್ರ ಮೇಲೆ ಕೊಡ್ತೀವಿ ಅಂದ್ರೆ ಬೇಸಿಕ್ ಕಸ್ಟಮ್ ಡ್ಯೂಟಿ BCD ಮೇಲೆ ಕೊಡ್ತೀವಿ. 2,03,917 ಮೇಲೆ 10% ಅಂದ್ರೆ 20,392 rupees ಬರುತ್ತೆ. And converting into Indian rupees 20,392 into 0.70 ಅಂದ್ರೆ 14,275 rupees ಬರುತ್ತೆ. 14,275 rupees. Now we can total these three subtotal because we have to give the high GST 22,63,483 rupees. ಇದ್ರ ಮೇಲೆ ಏನ್ ಮಾಡ್ಬೇಕು ನಾವು 12% on subtotal. ಆಲ್ವೇಸ್ ನೀವು ಸಬ್ ಟೋಟಲ್ ಮೇಲೆ ಕೊಡಬೇಕು. ಬಟ್ ಈ ಅಮೌಂಟ್ ನ ಇಲ್ಲಿ ಟ್ಯಾಲಿ ಮಾಡಬೇಡಿ ಬಿಕಾಸ್ ಟೋಟಲ್ ಮಾಡಿದ್ರೆ ರಾಂಗ್ ಆಗ್ಬಿಡುತ್ತೆ ಡ್ಯೂಟಿ ಪೇಬಲ್. 12% ಆನ್ ಸಬ್ ಟೋಟಲ್ ಅಂದ್ರೆ 22,63,483 ಇಂಟು 12% ಅಂದ್ರೆ 2,71,618 rupees ಬರುತ್ತೆ. ರೌಂಡ್ ಆಫ್ ಮಾಡ್ಕೊಂತ ಇದ್ದೀನಿ ನಾನು, ಪಾಯಿಂಟ್ಸ್ ಬರ್ತಾ ಇದೆ. ಓಕೆ, ನಾವು ವಿಲ್ ಬಿ ಕನ್ವರ್ಟಿಂಗ್ ಇಂಟು ಇಂಡಿಯನ್ ರುಪೀಸ್ ಅಂದ್ರೆ 1,90,133 rupees ಬರುತ್ತೆ. ನಾವು ದಟ್ಸ್ ಆಲ್. ಈ 3 ಟೋಟಲ್ ಮಾಡ್ಬೇಕಾಗುತ್ತೆ ಡ್ಯೂಟಿ ಪೇಬಲ್ ಗೆ. ಬಟ್ ಅಸೆಸಬಲ್ ವ್ಯಾಲ್ಯೂ ಟೋಟಲ್ ಮಾಡಲ್ಲ, ಓನ್ಲಿ ಡ್ಯೂಟಿ ಪೇಬಲ್. ಎಷ್ಟಾಗುತ್ತೆ 47,150 rupees ಬರುತ್ತೆ. ದಿಸ್ ಇಸ್ ಅ ಕಸ್ಟಮ್ ಡ್ಯೂಟಿ ಪೇಯಬಲ್. ಸಿ, ನಿಮ್ಗೆ ಒಂದ್ ಕಂಡೀಷನ್ ಅರ್ಥ ಮಾಡ್ಕೊಡ್ರಿ, ಇದರಲ್ಲಿ ಇಗ್ನೋರ್ GST ಕಾಂಪೋಸಿಷನ್ ಸೆಸ್ ಅಂತ ಕೊಟ್ಟಿದ್ದಾನೆ, ಬಟ್ GST ಇಗ್ನೋರ್ ಮಾಡಿ ಅಂತ ಹೇಳಿಲ್ಲ. ಆಸ್ ಪರ್ ಸೆಕ್ಷನ್ 317 ಕಸ್ಟಮ್ ಡ್ಯೂಟಿ ಟಾರಿಫ್ ಆಕ್ಟ್ ಪ್ರಕಾರ